ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। आदिशक्ते जगन्माता भक्तानुग्रहकारिणीं सर्वत्र व्यापिके अनन्ते श्रीमाता नमोऽस्तुते। श्रुतिस्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करम्। ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय ಶ್ರೀರಾಮಕೃಷ್ಣಾಯತಿ ನಮಃ। ಎಲ್ರಿಗೂ ನನ್ನ ನಮಸ್ಕಾರ. ಗುರುಪೂರ್ಣಿಮೆಯ ಈ ಪುಣ್ಯಾವಕಾಶದ ಸಂದರ್ಭದಲ್ಲಿ ಗುರು ಸ್ಮರಣೆಯನ್ನು ಮಾಡುವಂತಹ ಈ ಪುಣ್ಯ ಕಾರ್ಯ ಅತ್ಯಂತ ಅದೃಷ್ಟಪೂರ್ಣವಾದಂಥ ಕಾರ್ಯ, ಆಮೇಲೆ ಕೃಪಾಪೂರ್ಣವಾದಂಥ ಕಾರ್ಯ. ಈ ಗುರು ಪೂರ್ಣಿಮಾ ಅನ್ನುವಾಗ ಬಹಳ ಮುಖ್ಯವಾಗಿ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ಇರೋದು ಗುರು, ಆ ಗುರು ಶಕ್ತಿಯ ಒಂದು ಮಹತ್ವ, ಆನಂತರ ಅದು ಪೌರ್ಣಮಿಗೆ ಹೇಗೆ ಸಂಬಂಧಿತವಾಗಿದೆ, ಯಾಕೆ ಅದನ್ನು ಗುರು ಪೂರ್ಣಿಮಾ ಅಂತ ಕರಿತೀವಿ, ಆ ಪೌರ್ಣಮಿಯ ವೈಶಿಷ್ಟ್ಯ ಈ ಗುರುವಿನ ಆರಾಧನೆಯಲ್ಲಿ ಯಾವ ರೀತಿ ಅದು ಅವಿನಾಭಾವವಾದಂಥ ಸಂಬಂಧವನ್ನು ಪಡೆದಿದೆ, ಈ ಎರಡು ಮುಖ್ಯ ದೃಷ್ಟಿಯಿಂದ ಈ ಚಿಂತನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾರು ಗುರು? ಗುರು ಅನ್ನುವಾಗ ನಮಗೆ ಏನು ಮನಸ್ಸಿಗೆ ಬರುತ್ತೆ? ಯಾರು ನಮ್ಮನ್ನು ಪ್ರಾಪಂಚಿಕತೆಯ ಸೆಳೆತದಿಂದ ಪಾರು ಮಾಡಿ ನಮ್ಮನ್ನು ಪರಮಾತ್ಮನ ಕಡೆಗೆ ಕೈ ಹಿಡಿದು ನಡೆಸುವವರು, ಅವರು ಗುರು. ಪ್ರಾಪಂಚಿಕತೆಯಿಂದ ಪರಮಾತ್ಮನ ಕಡೆಗೆ ನಮ್ಮ ಸ್ವಾರ್ಥದ ಮುಸುಕನ್ನು ತೆಗೆದು ಪರಮಾರ್ಥದ ಕಡೆಗೆ ನಮ್ಮನ್ನು ಕರೆದೊಯ್ಯುವಂಥವರು ಗುರು. ಸ್ವಾರ್ಥದಿಂದ ಪರಮಾರ್ಥದೆಡೆಗೆ. ಅನಂತರ ಅಜ್ಞಾನದ ಕತ್ತಲಲ್ಲಿ ನಮಗೆ ದಾರಿ ಕಾಣದೆ ಹೋದಾಗ ಬೆಳಕನ್ನು ಹರಿಸಿ ಸರಿ ದಾರಿ ಕಾಣುವಂತೆ ಮಾಡುವವರು, ದಾರಿ ಕಾಣದಾಗ ದಾರಿ ತೋರುವವರು, ಸರಿ ದಾರಿ ತೋರುವವರು, ಇದು ಗುರುಶಕ್ತಿ. ವಿಶ್ವಾಸಾರ ತಂತ್ರದಲ್ಲಿ ನಾವು ಯಾವಾಗಲೂ ದಿನನಿತ್ಯ ಪಠಿಸುವಂಥ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ನಮಗೆ ಹೊಸ ಜನ್ಮ ನೀಡೋದ್ರಿಂದ ಬ್ರಹ್ಮ, ಒಂದು ಸಾರಿ ಉದ್ದೀಪನವಾದಂಥ ಆಧ್ಯಾತ್ಮ ಜಾಗೃತಿಯನ್ನು ಸದಾಕಾಲ ಸಂರಕ್ಷಿಸುವುದರಿಂದ ವಿಷ್ಣು, ನಮ್ಮಲ್ಲಿರೋ ಪ್ರಾಪಂಚಿಕತೆಯನ್ನು ನಾಶ ಮಾಡುವುದರಿಂದ ಲಯಕಾರಕ ಶಿವ. ಈ ಮೂರು ಸ್ವರೂಪದಲ್ಲಿ ನಾವು ನೆನೆಸ್ತೇವೆ. ಅದಷ್ಟೇ ಅಲ್ಲದೆ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ, ಅಜ್ಞಾನದಿಂದ ನಮ್ಮ ಕಣ್ಣು, ನಮ್ಮ ದೃಷ್ಟಿ ಕಾಣದೆ ಹೋದಾಗ ತನ್ನ ಜ್ಞಾನದ ಒಂದು ಶಲಾಕೆಯಿಂದ ನಮ್ಮ ಕಣ್ಣನ್ನು ಉನ್ಮೀಲನ ಮಾಡುವಂತಹ ಮಹತ್ಶಕ್ತಿ. ಶೋಷಣಂ ಭವ ಸಿಂಧುಶ್ಚ ಪ್ರಾಪಣಂ ಸಾರ ಸಂಪದ. ನಮ್ಮ ಎಲ್ಲ ಒಂದು ಸಾಂಸಾರಿಕತೆಯ ಒಂದು ಸಂಗ್ರಹ ಏನಿದೆ ಅದನ್ನೆಲ್ಲ ಶೋಷಣೆ ಮಾಡಿ ನಮ್ಮನ್ನು ಅತ್ಯಂತ ಉನ್ನತವಾದ ಭಗವತ್ ಸಾನ್ನಿಧ್ಯಕ್ಕೆ ಕರೆದೊಯ್ಯುವಂಥದ್ದು. ಆಮೇಲೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇಂಧನ ವಿದಾಹಿನಿ, ಆತ್ಮಜ್ಞಾನ ಆಗಿದ್ದಾನೆ. ಎಷ್ಟೋ ಜನ್ಮಗಳ ಎಲ್ಲ ಕರ್ಮಶೇಷಗಳನ್ನು ತೊಳೆದು ಹಾಕುವಂಥ ಒಂದು ಮಹತ್ ಶಕ್ತಿ ಗುರು. ಇಂಥ ಒಂದು ಉನ್ನತವಾದ ರೀತಿಯಲ್ಲಿ ನಾವು ಯಾವ್ಯಾವುದನ್ನು ಶ್ರುತಿ ಅಂತೀವಿ, ಯಾವ್ಯಾವುದನ್ನು ವೇದಾಂತ ಅಂತೀವಿ, ಸರ್ವಶ್ರುತಿ ಶಿರೋರತ್ನ
ಸಮುದ್ಭಾಸಿತ ಮೂರ್ತಯೇ ವೇದಾಂತ ಅಂಬುಜ ಸೂರ್ಯಾಯ. ವೇದಾಂತದ ಅಂಬುಜಕ್ಕೆ ಪದ್ಮ ತಾವರೆ ಹೂವಿಗೆ ಸೂರ್ಯನಾಗಿ ಉದಿಸುವಂಥ ಈ ಎಲ್ಲ ಅತ್ಯಂತ ಕಾವ್ಯಮಯವಾದಂತಹ ಈ ಗುರುಸ್ತುತಿಯಲ್ಲಿ ಎಲ್ಲ ಸರ್ವಸ್ವದ ಸಾರ ಇದೆ. ಗುರು ಸ್ವರೂಪದ ಸರ್ವಸಾರ ಇದೆ. ಶ್ರೀ ಶಂಕರ ಭಗವತ್ಪಾದರು ತಮ್ಮ ಶಿವಾನಂದ ಲಹರಿಲಿ ತುಂಬ ಸ್ವಾರಸ್ಯವಾಗಿ ಹೇಳ್ತಾರೆ, ಆದರೆ ನೀನು ಯಾಕಪ್ಪ ಕಾಣ್ತಾ ಇಲ್ಲ? ಒಬ್ಬ ಸೂರ್ಯನೇ ಇಷ್ಟೆಲ್ಲ ಲೋಕನೆಲ್ಲ ಬೆಳಗ್ತಾ ಇರುವಾಗ ನಿನ್ನನ್ನು ಕೋಟಿ ಸೂರ್ಯ ಪ್ರಕಾಶ ಅಂತ ಸ್ತುತಿಸ್ತೀವಲ್ಲ ನಾವೆಲ್ಲ, ನೀನು ಯಾಕೆ ಕಾಣ್ತಾ ಇಲ್ಲ? ಆಮೇಲೆ ತಮ್ಮ ಪ್ರಶ್ನೆಗೆ ತಾವೇ ಉತ್ತರ ಕೊಡ್ತಾರೆ, ನಿನ್ಗೆ ಎಷ್ಟು ಕೋಟಿ ಸೂರ್ಯ ಪ್ರಕಾಶ ಇದ್ರೆ ತಾನೇ ಏನಪ್ಪ, ನನ್ನ ಅಜ್ಞಾನದ ಅಂಧಕಾರ ಅಷ್ಟು ಗಾಢವಾಗಿದೆ, ಅದೂ ಕೂಡ ನನ್ನ ಕಾಣೋ ಹಾಗೆ ಮಾಡಿಬಿಟ್ಟಿದೆ, ನೀನೇ ಆ ಒಂದು ಮುಸುಕನ್ನು ತೆರಿಬೇಕು ಅಂತಲೂ ಪ್ರಾರ್ಥಿಸ್ತಾರೆ. ಆದ್ದರಿಂದ ನಮಗೆ ಭಗವಂತನನ್ನ ಕಾಣುವಂಥ ದೃಷ್ಟಿ ಪ್ರದಾನ ಮಾಡುವ ಈ ಗುರು, ಅವನ ಸೃಷ್ಟಿಯಲ್ಲಿ ಮೊದಲು ಅವನನ್ನು ಕಾಣಬೇಕೆ ಹೊರತಾಗಿ ಮೊಟ್ಟ ಮೊದಲನೇದಾಗಿ, ಆಮೇಲೆ ಆ ಸೃಷ್ಟಿಕರ್ತ ತಾನೇ ಕಾಣಿಸ್ಕೊಳ್ತಾನೆ. ಒಬ್ಬ ಕಲಾವಿದನ ಕಲೆಯಲ್ಲಿ ಆ ಕಲೆಯ ಮಹತ್ವ ತಿಳಿದ್ರೆ ಕಲಾವಿದನ ಮಹತ್ವ ತಿಳಿದಾಗೆ, ಸಂಗೀತಗಾರನ ಸಂಗೀತದ ಮಹತ್ವ ತಿಳಿದ್ರೆ ಸಂಗೀತಗಾರ ತಿಳಿದಾಗೆ, ಕವಿಯ ಕಾವ್ಯ ಮಹತ್ವನ ತಿಳಿದ್ರೆ ಕವಿಯನ್ನ ತಿಳಿದ ಹಾಗೆ, ವೈಜ್ಞಾನಿಕ ಸಂಶೋಧನೆಯ ಮಹತ್ವ ತಿಳಿದಾಗ ವಿಜ್ಞಾನಿಯನ್ನ ತಿಳಿದ ಹಾಗೆ, ಆ ಮೂಲಕ ಅವನನ್ನ ತಿಳಿದ. ಅದೇ ರೀತಿ ಭಗವಂತನ ಸೃಷ್ಟಿಯ ಮೂಲಕ, ಸೃಷ್ಟಿಯಲ್ಲಿ ಅವನನ್ನು ಕಾಣೋದ್ರ ಮೂಲಕ ನಮಗೆ ಭಗವಂತನ ದರ್ಶನ ಬಹಳ ಸುಗಮವಾಗಿ ಆಗುವ ಹಾಗೆ ಮಾಡೋದು ಈ ಗುರು ಶಕ್ತಿ. ಗುರು ಸ್ವರೂಪ ಅನ್ನೋದು ನಾವು ಮೊಟ್ಟ ಮೊದಲಿಗೆ ಕಾಣೋದು ಶ್ರೀ ದಕ್ಷಿಣಾಮೂರ್ತಿಯಲ್ಲಿ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮೋ. ನಿಧಯೇ ಸರ್ವ ವಿದ್ಯಾನ ಭಿಷಜೇ ಭವರೋಗಿಣ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮೋ. ಎಂಥ ಮನೋಜ್ಞವಾದಂಥ ಶ್ಲೋಕ ಇದು, ಸ್ತುತಿ ಇದು. ದಕ್ಷಿಣ ಅನ್ನೋದಕ್ಕೆ ಶಕ್ತಿ ಅಂತಲೂ ಒಂದು ಅರ್ಥ ಇರೋದ್ರಿಂದ ಆ ಶಕ್ತಿ ಸಂಪನ್ನನಾದಂತಹ ಸಾಕಾರ ಮೂರ್ತಿ ದಕ್ಷಿಣಾಮೂರ್ತಿ. ಇದು ದೈವಿಕವಾದಂಥ ಸ್ವರೂಪ. ಶ್ರೀ ದತ್ತಾತ್ರೇಯ ಗುರು ಸ್ವರೂಪದಲ್ಲಿ, ಅವಧೂತ ದತ್ತಾತ್ರೇಯ ನಮಗೆ ದರ್ಶನ ಕೊಟ್ಟಾಗ ಗುರು ಸ್ವರೂಪದಲ್ಲಿ, ಅದು ಮಾನವ ಶರೀರ ಧಾರಣೆ ಮಾಡಿ ಅತ್ರಿ ಅನಸೂಯರ ಪುತ್ರನಾಗಿ ಜನಿಸಿ ಆ ಅವಧೂತ ಸ್ಥಿತಿಯನ್ನು ಲೋಕಕ್ಕೆ ಅನುಗ್ರಹಿಸಿದಂತಹ ಮಹಾಗುರುವಾಗಿ ನಮಗೆ ಅವರು ಆರಾಧಿತರಾಗ್ತಾರೆ. ಅದಾದ ಮೇಲೆ ನಾವು ಹೆಚ್ಚು ಸ್ಮರಣೆಯನ್ನು ಬೇರೆ ಥರ ಮಾಡೋರು ಶ್ರೀ ನಾರದ ಮಹರ್ಷಿ. ಶ್ರೀ ನಾರದ ಭಕ್ತಿ ಸೂತ್ರದಲ್ಲಿ ಪರಾಭಕ್ತಿಯನ್ನು ಅತ್ಯಂತ ಉನ್ನತ ಸ್ಥಿತಿಗೆ ಆ ಪರಾಭಕ್ತಿಯ ದರ್ಶನ ಮಾಡಿಸಿದಂಥ ಮಹಾನುಭಾವರು. ಪರಾಭಕ್ತಿ ಪರಾಯಣಾಯ ಸಂಕೀರ್ತನಾನಂದ ತತ್ಪರಾಯ ಸರ್ವಲೋಕಹಿತ ರಕ್ಷಣ ನಿರತಾಯ ಪರಮಗುರು ಶ್ರೀ ನಾರದ ಮಹರ್ಷಿಭ್ಯೋ ನಮೋ ನಮಃ. ಅಂತಹ ನಾರದ ಮಹರ್ಷಿಗಳು ವಾಲ್ಮೀಕಿಗೆ ಗುರುವಾಗಿ ಗುರುಸ್ಥಾನದಲ್ಲಿ ನಿಂತು ಯಾವ ನಾಮಸ್ಮರಣೆಯನ್ನು ಸದಾಕಾಲ ಈಗ ನಾವು ಮಾಡ್ತೀವಿ, ಶ್ರೀರಾಮ ಜಾನಕಿ ರಾಮ ಮಾರುತಿ ರಾಮ, ಅದನ್ನು ಲೋಕಕ್ಕೆ ಅನುಗ್ರಹಿಸಿದ ವಾಲ್ಮೀಕಿ ಮಹರ್ಷಿ, ಅವರಿಗೆ ಗುರು ಶ್ರೀ ನಾರದ ಮಹರ್ಷಿ, ಅವರಿಗೆ ಗುರು ಸನತ್ ಕುಮಾರ. ಈ ಗುರು ಪರಂಪರೆ. ಅನಂತರ ವ್ಯಾಸ ಮಹರ್ಷಿ, ವೇದವ್ಯಾಸ ಅಂತಾನೆ ಅವರನ್ನು ನಾವು ಆರಾಧಿಸ್ತೀವಿ. ಈ ವೇದವ್ಯಾಸ ಅವರ ತಂದೆ ಗುರುಸ್ಥಾನದಲ್ಲಿ ನಿಂತವರು ಪರಾಶರ ಮಹರ್ಷಿ. ಪರಾಶರ ಮಹರ್ಷಿಯ ಗುರುಸ್ಥಾನದಲ್ಲಿ ಶಕ್ತಿ ಮಹರ್ಷಿ. ಶಕ್ತಿ ಮಹರ್ಷಿಯ ಗುರುಸ್ಥಾನದಲ್ಲಿ ವಸಿಷ್ಠ ಮಹರ್ಷಿ. ಅನಂತರ ವ್ಯಾಸರ ಅತ್ಯಂತ ಬ್ರಹ್ಮಜ್ಞ ಪುತ್ರ ಶುಕ. ಹೀಗೆ ಆ ಗುರು ಪರಂಪರೆ ಅನ್ನೋದು ಒಂದು ಸೂತ್ರವಾಗಿ ಹರಿದು ಬಂದಿರೋದನ್ನು ನಾವು ಕಾಣ್ತೀವಿ. ವೇದವ್ಯಾಸ ಮಹರ್ಷಿ ವ್ಯಾಸ ಈ 4 ವೇದಗಳನ್ನು ಯಾರ್ಯಾರಿಗೆ ವಹಿಸಿದ್ರೋ ಆ ಪೈಲ ಮಹರ್ಷಿಗಳು ಇವತ್ತು ಗುರುಪೌರ್ಣಿಮೆಯ ದಿನ
ಪುಣ್ಯಸ್ಮರಣೀಯರಾದಂಥವರು, ಪೂಜ್ಯರಾದಂಥವರು, ವೈಶಂಪಾಯನ ಯಜುರ್ವೇದ ವಹಿಸಿದಂಥ, ಆನಂತರ ಶುಕ್ಲ ಯಜುರ್ವೇದ, ಇದಕ್ಕೆ ಶ್ರೀ ಯಾಜ್ಞವಲ್ಕ್ಯ ಮಹರ್ಷಿ, ಆಮೇಲೆ ಸಾಮವೇದಕ್ಕೆ ಜೈಮಿನಿ ಮಹರ್ಷಿ, ಅಥರ್ವ ವೇದಕ್ಕೆ ಸುಮಂತು ಮಹರ್ಷಿ, ಈ ಎಲ್ಲ ಋಷಿವರ್ಯರು, ಯೋಗಿ ಶ್ರೇಷ್ಠರು, ತಪಸ್ವಿಗಳು ಈ ಗುರುಪೂರ್ಣಿಮೆಯದಿಂದ ನಮ್ಮ ಪುಣ್ಯ ಸ್ಮರಣೆಗೆ ಮತ್ತು ಅರ್ಚನೆಗೆ, ಆರಾಧನೆಗೆ ಆಧಾರವಾಗಿ ನಿಲ್ಲುವಂತಹ ಮಹಾನ್ ಭಾವರು. ಇದು ಈ ತಪೋನಿಷ್ಠರಾದಂಥ ಯೋಗಿಗಳಾದಂಥ ಈ ಋಷಿ ಶ್ರೇಷ್ಠರು, ನಾವು ಯಾರನ್ನ ಋಷಿ ಅಂತ ದರ್ಶನ ಮಾಡಬಹುದು? ಏನು ಮಹತ್ತಿದೆ ಅವರಲ್ಲಿ? ಯಾಕಾಗಿ ಅವರನ್ನು ಅಷ್ಟೊಂದು? ಭಗವಾನ್ ಶ್ರೀಕೃಷ್ಣನ ಹೇಳ್ತಾನೆ, ನನಗಿಂತ ಶ್ರೇಷ್ಠರು ಋಷಿಗಳು, ಅವರಿಗೆ ನೀನು ಮೊದಲು ಅಗ್ರ ಪಂಕ್ತಿಯಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಿ ಅನಂತರ ನನಗೆ ಕೊಡು. ಅಷ್ಟು ಮಟ್ಟಿಗೆ ಭಗವತ್ ಭಾವದಲ್ಲಿ ಶ್ರೀರಾಮಚಂದ್ರ ವಸಿಷ್ಠ ಮಹರ್ಷಿಗಳಿಂದ ಯೋಗ ವಾಸಿಷ್ಠ ಪಡ್ಕೊಂಡಿದ್ದು, ಶ್ರೀಕೃಷ್ಣ ಸಾಂದೀಪನಿಯಿಂದ ಆಂಗಿರಸ ಮಹರ್ಷಿಗಳಿಂದ ಜ್ಞಾನ ಪಡ್ಕೊಂಡಿದ್ದು. ಇದೆಲ್ಲ ಋಷಿತ್ವ ಅನ್ನೋದು ಅತ್ಯಂತ ಉನ್ನತವಾದ ಸ್ಥಳ. ಬರೀ ನಾವು ಕಲ್ಪನೆ ಮಾಡ್ಕೋತೀವಿ, ಮುಡಿ, ಜಟೆ, ಆಮೇಲೆ ಕಮಂಡಲು, ಒಂದು ನಾರಿನ ಮಡಿ, ಇಷ್ಟು ನಮಗೆ ಚಿತ್ರ ಬರೋದು. ಅರೆ ಆಂತರ್ಯದ ಸತ್ವ ಏನು? ಯಾರನ್ನ ನಾವು ಋಷಿ ಅಂತ? ಸಾಮಾನ್ಯ ಸ್ವರೂಪದಲ್ಲೂ ಋಷಿಗಳಿದ್ದಾರೆ. ನಮ್ಮ ಸುತ್ತಮುತ್ತ ಎಷ್ಟೋ ಮಹಾನುಭಾವರಾದಂಥ ಋಷಿಗಳಿದ್ದಾರೆ. ಕಾಣುವಂಥ ಕಣ್ಣು ನಮಗೆ ಬೇಕು, ತಿಳಿಯುವಂಥ ಮನಸ್ಸು ಬೇಕು, ಗುರುತಿಸುವಂಥ ಬುದ್ಧಿ ಬೇಕು. ಯಾರು ಋಷಿಗಳು? ಯಾರ ಪ್ರಜ್ಞೆ ವಿಶ್ವ ಚೈತನ್ಯದ ವಿದ್ಯುದಾಗಾರವಾಗಿದೆಯೋ, ದಟ್ ಮೀನ್ಸ್ ವಿದ್ಯುದಾಗಾರ ಮೀನ್ಸ್ ಪವರ್ ಹೌಸ್. ಅವರ ಪ್ರಜ್ಞೆ ಒಂದು ಪವರ್ ಹೌಸ್. ಅಲ್ಲಿ ವಿನೂತನವಾದ ಸಂಶೋಧನೆ, ವಿನೂತನವಾದಂಥ ಸತ್ಯ, ಅಧ್ಯಾತ್ಮ ಲೋಕದ ಅತ್ಯಂತ ಉನ್ನತವಾದ ಸತ್ಯಗಳೆಲ್ಲ ಅಲ್ಲಿ ಸ್ಫುರಣೆ ಆಗುತ್ತೆ. ಆನಂತರ ಯಾರ ಹೃದಯ ಮಹಾಭಾವದ ದೇಗುಲನೋ ಅವರು ಋಷಿ. ಅಲ್ಲಿ ಮಹಾಭಾವ ಅನ್ನೋದು ತಾನೇ ತಾನಾಗಿ ಹೊಮ್ಮಿ ಬರುತ್ತೆ. ಅದಕ್ಕೆ ಯಾವುದೇ ಒತ್ತಡದ ಅವಶ್ಯಕತೆ ಇಲ್ಲ. ಆಮೇಲೆ ಯಾರ ವಾಕಿನಲ್ಲಿ ಯಾರ ವಾಗ್ದೇವಿಯ ವಾಸಸ್ಥಾನ ಆಗಿದೆಯೋ, ಯಾರ ದೃಷ್ಟಿ ಜ್ಞಾನ ದೃಷ್ಟಿಯಾಗಿ ಅಲ್ಲಿ ಅಕ್ಷಿ ಪುರುಷ ಪ್ರಜ್ವಲಿಸ್ತಾ ಇದ್ದಾನೋ, ಯಾರ ಸ್ವಭಾವದಲ್ಲಿ ವಿಶ್ವಾತ್ಮನ ಸ್ವಯಂ ಪ್ರಕಾಶ ಬೆಳಗ್ತಾ ಇದೆಯೋ ಅವರು ಋಷಿ. ಅವರೀಗ ಋಷಿ. ವಾಗೇವ ಋಗ್ವೇದ, ಮನೋ ಯಜುರ್ವೇದ, ಪ್ರಾಣ ಸಾಮಃ. ಇದು ಮಹಾನ್ ಋಷಿಗಳ, ರಾಜರ್ಷಿ ಅಂತಿರೋ, ಬ್ರಹ್ಮರ್ಷಿ ಅಂತಿರೋ, ಮಹರ್ಷಿ ಅಂತಿರೋ, ಯಾವುದು ಅತ್ಯಂತ ಉನ್ನತವಾದಂಥ ಋಷಿ ಸ್ವರೂಪನೋ ಅದು ಈ ರೀತಿಯಲ್ಲಿ ಅವರ ಆಂತರ್ಯದಲ್ಲಿ ಬೆಳಗ್ತಾ ಇರುತ್ತೆ. ಈ ಗುರುಪೂರ್ಣಿಮಾ ಸಮಯದಲ್ಲಿ ಈ ಪೌರ್ಣಿಮಾಗೂ ಗುರುವಿಗೂ ಏನಿದು ಅವಿನಾಭಾವ ಸಂಬಂಧ? ಯಾಕೆ ಪೌರ್ಣಮಿ ದಿನ ಗುರುವಿನ ಆರಾಧನೆ? ನಾವು ಎಷ್ಟೋ ಥರ ಪೌರ್ಣಮಿಗಳ ವಿಶೇಷತೆಯಲ್ಲಿ ಯಾವುದೇ ವಿಭಿನ್ನ ಸ್ವರೂಪಗಳಲ್ಲಿ ನಾವು ದೈವಶಕ್ತಿಯನ್ನು ಆರಾಧನೆ ಮಾಡ್ತೀವಿ. ಚಿತ್ರಾ ಪೌರ್ಣಿಮಾ ಅಂತೀವಿ, ಭಗವತಿಯನ್ನು ಆರಾಧಿಸ್ತೀವಿ. ಬನಶಂಕರಿ ಪೌರ್ಣಿಮಾ, ಅನಂತ ಪೂರ್ಣಿಮಾ, ಅನಂತನ ಪದ್ಮನಾಭನನ್ನು ಪೂಜಿಸ್ತೀವಿ. ಉಪಕರ್ಮ ಪೂರ್ಣಿಮಾ, ಗಾಯತ್ರಿ ದೇವಿಯನ್ನು ಪೂಜಿಸ್ತೀವಿ. ಅನಂತರ ದತ್ತ ಪೂರ್ಣಿಮಾದಲ್ಲಿ ಶ್ರೀ ದತ್ತಾತ್ರೇಯನನ್ನು ಪೂಜಿಸ್ತೀವಿ. ವಸಂತ ಪೂರ್ಣಿಮಾ ಸಮಯದಲ್ಲಿ ವಸಂತ ಮಾಸದ ಅಧಿಷ್ಠಾತ್ರ ದೇವಿಯಾದಂಥ ಭಗವತಿಯನ್ನು ಪೂಜಿಸ್ತೀವಿ. ಶರತ್ ಪೂರ್ಣಿಮಾದಲ್ಲಿ ಆದ್ಯಾಶಕ್ತಿ, ನವರಾತ್ರಿ ಪೂರ್ತಿ ಆದ ನಂತರ ಈ ದಶಮಿ ಆದಮೇಲೂ ಶೃಂಗೇರಿ ಶಂಕರ ಪೀಠದ ಪರಂಪರೆಯಲ್ಲಿ ಪೌರ್ಣಮಿವರೆಗೂ ಅದು ನಡೆಯುತ್ತೆ. ವಿಜಯದಶಮಿ ದಿವಸ ಮಹಿಷಾಸುರ ಮರ್ದಿನಿಯಾಗಿ ಅವಳು ದರ್ಶನ ಕೊಟ್ಟಾದ ನಂತರ ತಾಯಿ ಶಾಕಂಭರಿಯಾಗಿ, ಆನಂತರ ರಥೋತ್ಸವ ಸಮಯದಲ್ಲಿ ಪೌರ್ಣಮಿಯ ಸಂದರ್ಭದಲ್ಲಿ ಅವಳ ಉತ್ಸವ ನಡೆದು ಪೌರ್ಣಮಿಯವರೆಗೂ ಅವಳ ಆರಾಧನೆ ನಡೆಯುತ್ತೆ. ಕಾರ್ತೀಕ ಮಾಸದಲ್ಲಿ ಶಿವ ಪೌರ್ಣಿಮಾ ಅಂಥೇಳಿ ಶಿವನನ್ನು ಆರಾಧಿಸ್ತೀವಿ. ಬುದ್ಧ ಪೌರ್ಣಿಮಾದಲ್ಲಿ ಭಗವಾನ್ ಬುದ್ಧನನ್ನು ಆರಾಧಿಸ್ತೇವೆ. ವಟ ಸಾವಿತ್ರಿ ಪೌರ್ಣಿಮಾದಲ್ಲಿ ಸಾವಿತ್ರಿ ದೇವಿ
ಕಾಲಪುರುಷನನ್ನು ಎದುರಿಸಿದ್ರಿಂದ, ಆಮೇಲೆ ಮೃತ್ಯು ದೇವತೆಯೇ ಅಮೃತತ್ವ ಪ್ರಾಪ್ತಿಗೆ ಕಾರಣನಾದಂಥ ಒಂದು ಪವಿತ್ರ ದಿನ ಆದ್ದರಿಂದ ಅದನ್ನು ನಾವು ವಟ ಸಾವಿತ್ರಿ ಪೂರ್ಣಿಮಾ ಅಂಥೇಳಿ ಆರಾಧನೆ ಮಾಡ್ತೀವಿ. ಹೀಗೆ ಎಷ್ಟೋ ರೀತಿಗಳಲ್ಲಿ ಪೌರ್ಣಿಮಾಗೂ ದೈವತ್ವಕ್ಕೂ ಒಂದು ಅವಿನಾಭಾವ ಸಂಬಂಧ ನಾವು ಕಾಣ್ತೀವಿ. ಆದರೆ ಈ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ಹೇಗೆ ಅದು ಗುರುವಿಗೆ ಸಂಬಂಧಿತವಾಗಿದೆ ಅಂತ ಇದನ್ನು ಶ್ರೀ ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯಲ್ಲಿ ಅತ್ಯಂತ ಮನೋಜ್ಞವಾಗಿ, ಅತ್ಯಂತ ಕಾವ್ಯಮಯವಾಗಿ, ಯಾರು ಇದುವರೆಗೂ ಆ ರೀತಿಯ ಭಾವನೆಯನ್ನು ತಮ್ಮ ದರ್ಶನನ ಹಾಗೆ ವ್ಯಕ್ತಪಡಿಸಿಲ್ಲದೆ ಇರೋ ವಿಶೇಷ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಕಲಂಕ ಕಸ್ತೂರಿ ರಜನಿ ಕರಬಿಂಬಂ ಜಲಮಯಂ, ಚಂದ್ರಮಂಡಲದಲ್ಲಿ ಜಲಮಯವಾಗಿ ಇರುವಂತಹ ಆ ಒಂದು ಪ್ರಜ್ವಲಿಸ್ತಾ ಇರುವಂತಹ ಪ್ರಶಾಂತ ಪ್ರಕಾಶ ಕೊಡ್ತಾ ಇರುವಂತಹ ಈ ಚಂದ್ರಮಂಡಲ ಕಲಾಭಿಹಿ ಕರ್ಪೂರೈಹಿ ಮರಕತ ಕರಂಡಂ ನಿಬಿಡಿತಂ, ಒಂದೊಂದು ಕಲೆಗಳು ಅದರಲ್ಲಿ ಆವಾಹಿತವಾಗ್ತಾ ಹೋಗ್ತಾ ಇದೆ. ಸೂರ್ಯನ ಕಲೆಯಿಂದ ಅದನ್ನು ಸೆಳೆಕೊಂಡು ಚಂದ್ರಮಂಡಲಕ್ಕೆ ಆವಾಹಿತವಾಗ್ತಾ ಇದೆ. ಸೃಷ್ಟಿಕರ್ತ ಅದನ್ನು ನಡೆಸ್ತಾ ಇದ್ದಾನೆ. ಅತಃ ತ್ವದ್ಭೋಗೇನ ಪ್ರತಿದಿನಮಿದಂ ರಿಕ್ತ ಕುಹರಂ, ನೀನು ಪ್ರತಿನಿತ್ಯ ಅವನು ಎಲ್ಲ ತುಂಬಿದಾದ ಮೇಲೆ ಆ ಭರಣಿಯಿಂದ ಆ ಒಂದು ಸುಗಂಧವನ್ನು ಪ್ರತಿನಿತ್ಯ ನೀನು ಲೇಪಿಸ್ಕೊಂಡು ಅದನ್ನು ಸೃಷ್ಟಿಗೆ ವಿಲೀನ ಮಾಡ್ತಾ ಇದೆಯಾ. ನೀನು ಲೇಪಿಸ್ಕೊಳ್ಳೋದು ಅಂದರೆ ಏನು? ಸೃಷ್ಟಿಗೆ ಲೇಪನ ಆಗ್ತಾ ಇರೋದು. ತಾಯಿ ಪೃಥ್ವಿ, ತಾಯಿ ಸೃಷ್ಟಿ ಮಾತೆ, ದ ಮದರ್ ಆಫ್ ಕ್ರಿಯೇಷನ್, ಅವಳು ತನಗೆ ಅದನ್ನು ಲೇಪಿಸ್ಕೊಳ್ಳೋದು ಅಂದರೆ ಇಡೀ ಸೃಷ್ಟಿಗೆ ಅದು ವ್ಯಕ್ತವಾಗುತ್ತೆ. ವಿಧಿ ಭೂಯೋ ಭೂಯೋ ನಿಬಿಡೆಯತಿ ನೂನಂ ತವಕೃತಿ, ನೀನು ಈ ಕಡೆಯಿಂದ ಅದನ್ನು ಖಾಲಿ ಮಾಡ್ತೀಯ, ಆ ಕಡೆಯಿಂದ ಅವನು ಅದನ್ನು ತುಂಬ್ತಾ ಇರ್ತಾನೆ. ನೋಡಿ, ಪಾಡ್ಯದಿಂದ ಪೌರ್ಣಮಿಯವರೆಗೆ ಸೃಷ್ಟಿಕರ್ತ ಈ ಸುಗಂಧನ ತುಂಬಿ ಆ ಒಂದು ಕರಂಡಕದಲ್ಲಿ ಚಂದ್ರಮಂಡಲದಲ್ಲಿ ಇರಿಸ್ತಾ ಬರ್ತಾನೆ. ಪೂರ್ತಿ ಆದ ನಂತರ ಭಗವತಿ ಸೃಷ್ಟಿ ಮಾತೆ ಅದನ್ನು ತಾನು ಲೇಪಿಸಿಕೊಂಡು ದಿನಾ ಒಂದೊಂದು ಕಲೆ, ಎಷ್ಟು ಸೊಗಸೆ ನೋಡಿ ಇದು ಈ ಒಂದು ದರ್ಶನ. ತಾನು ಅದನ್ನು ಲೇಪಿಸ್ಕೊಳ್ತಾ ಅದನ್ನು ಅಮಾವಾಸ್ಯೆ ದಿನ ಖಾಲಿ ಮಾಡ್ತಾಳೆ. ಮತ್ತೆ ನೀನು ಪಾಡ್ಯದಿಂದ ತುಂಬುತ್ತಾ ಇರ್ತೀಯ. ವಿಧಿ ಭೂಯೋ ಭೂಯೋ ನಿಬಿಡೆಯತಿ, ಸೃಷ್ಟಿಕರ್ತ ಇದನ್ನು ಮತ್ತೆ ತುಂಬುತ್ತಾನೆ, ನೀನು ಮತ್ತೆ ಅದನ್ನು ಲೇಪಿಸ್ಕೊಳ್ತಾ ಇದೆಯಾ. ಇದು ಎಂಥ ವಿಶೇಷ ದರ್ಶನ ಅಂತ ಹೇಳಿದ್ರೆ, ಪೌರ್ಣಮಿಯ ಔನ್ನತ್ಯನ ಇದಕ್ಕಿಂತ ಸೊಗಸಾಗಿ ಇಷ್ಟು ಕಾಯಮಯವಾಗಿ ತಿಳಿಸೋದು ಅಂತಹ ಮಾನ್ನ ಋಷಿಕವಿಗೆ ಮಾತ್ರ ಸತ್ಯ. ಈ ಪಾಡ್ಯದಿಂದ ಪೌರ್ಣಮಿವರೆಗೆ ನಾವು ಹೆಂಗೆ ನೋಡ್ತೀವಿ, ಅಕಾರ್ಡಿಂಗ್ ಟು ಸೈನ್ಸ್ ಆಲ್ಸೋ ದಿಸ್ ಸೋಲಾರ್ ಎನರ್ಜಿ comes to lunar energy and it transforms as a cool light, ಪ್ರಶಾಂತ ಪ್ರಕಾಶವಾಗಿ ಪರಿವರ್ತಿತವಾಗುತ್ತೆ. ಅದು ಸೂರ್ಯನಲ್ಲಿ ಎಷ್ಟು ತಾಪ ಇರುತ್ತೋ ಅದಷ್ಟು ಇಲ್ಲಿ ತಂಪಾಗುತ್ತೆ. ಇದು ಸಂಕರ್ಷಣ ಅಂತ ನಾವು ಕರಿತೀವಿ, ಸೆಳೆಯೋದು. ಅದನ್ನು ಪುಲ್ಲಿಂಗ್ ಅಂತ ನಾವು ಹೇಳ್ತೀವಲ್ಲ. ಸಂಕರ್ಷಣ ಚಂದ್ರಮಂಡಲದಲ್ಲಿ ಇರುವಂತಹ ಶಕ್ತಿ ಅದನ್ನು ಸೂರ್ಯಮಂಡಲದಿಂದ ಸಂಕರ್ಷಣ ಮಾಡಿ ತನ್ನಲ್ಲಿ ಅದನ್ನು ಆವಾಹನ ಮಾಡಿಕೊಂಡು ಆಮೇಲೆ ಅದನ್ನು ಪ್ರತಿಫಲನ ಮಾಡುತ್ತೆ, ಪ್ರಕಾಶಿಸುತ್ತೆ. ಆಮೇಲೆ ಪೌರ್ಣಮಿಯಿಂದ ಅಮಾವಾಸ್ಯೆವರೆಗೆ ಅದನ್ನು ಒಂದೊಂದೇ ಕಲೆ ಸೃಷ್ಟಿಗೆ, ಭೂಮಿಗೆ ಅವತರಣ ಆಗಿ, ಆಮೇಲೆ ಎಲ್ಲದಕ್ಕೂ ವಿತರಣ ಆಗಿ, ಡಿಸ್ಟ್ರಿಬ್ಯೂಷನ್, ಆಮೇಲೆ ಅದರಲ್ಲಿ ಅಬ್ಸಾರ್ಬಿಂಗ್, ವಿಲೀನ ಆಗುತ್ತೆ. ಈ ಎಂಥ ಮಹತ್ತರವಾದಂಥ ಕಾರ್ಯ ಅಮಾವಾಸ್ಯೆಯಿಂದ ಪೌರ್ಣಮಿಗೆ, ಪೌರ್ಣಮಿಯಿಂದ ಅಮಾವಾಸ್ಯೆಗೆ. ದಿಸ್ ಸೈಕಲ್ ಇಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಆನ್. ಈ ವೃತ್ತ, ಈ ಚಂದ್ರಮಂಡಲದ ಕಲಾ, ಷೋಡಶ ಕಲಾ ವೃತ್ತ ಸದಾ ಕಾಲ ಇದು ಸಂಚಲನಗೊಳ್ತಾ ಇದೆಯಲ್ಲ. ಇದು ಗುರು ಪೂರ್ಣಿಮೆಗೆ ಹೇಗೆ ಸಂಬಂಧಿತವಾಗಿದೆ? ಇದು ನಾವು ಹೇಳ್ತೀವಿ ಇದರಲ್ಲಿ ಏನಪ್ಪ, ಚಂದ್ರನನ್ನು ಆರಾಧಿಸುವಂಥ ಒಂದು ವಿಶಿಷ್ಟ ಸಂಪ್ರದಾಯ ಇದೆ. ಅದು ನಮ್ಮ ಶ್ರೀವಿದ್ಯಾ ಉಪಾಸಕರಲ್ಲಿ
ಮತ್ತು ಲಲಿತಾ ಸಹಸ್ರನಾಮದ ಸ್ತೋತ್ರಗಳಲ್ಲಿ ನಾವು ಕಾಣ್ತೇವೆ. ಆಮೇಲೆ ಇದು ಉಪನಿಷತ್ ಮಂತ್ರದಲ್ಲಿ ಚಂದ್ರಮಸ ಆವಾವ ಸರ್ವಾಣಿ ಜ್ಯೋತಿಗಂಶಿ ಮಹೀಯತೆ, ಪ್ರಶಾಂತ ಪ್ರಕಾಶ ನಮಗೆ ಚಂದ್ರಮಂಡಲದಿಂದ ಮಾತ್ರ ಲಭ್ಯ ಅಂತ ಸ್ತುತಿ ಇದೆ. ವನಸ್ಪತಿಗಳಲ್ಲಿ ರಸ ಉತ್ಪನ್ನ ಆಗೋದು, ಹಣ್ಣಿನಲ್ಲಿ ರಸ ಉತ್ಪನ್ನ ಆಗೋದು, ಹೂವಿನಲ್ಲಿ ಸುಗಂಧ ಮತ್ತು ಮಧು ಉತ್ಪನ್ನ ಆಗೋದು, ನದಿಯಲ್ಲಿ ನೀರು ಹರಿಯುವುದು, ಆಮೇಲೆ ಮಾನವ ಜೀವಿಗಳ ಮಾನವ ಜೀವಿಗಳು ಒಬ್ಬರಿಗೆ ಎಲ್ಲ ಜೀವಿಗಳಲ್ಲಿ ರಕ್ತದ ಸಂಚಲನೆಯಾಗಿ ಏನು ಹರಿಯುತ್ತೆ, ಇದೆಲ್ಲ ಚಾಂದ್ರ ಶಕ್ತಿಯಿಂದ ನಡೆಯುವಂಥದ್ದು. ಮನುವಿದ್ಯಾ ಚಂದ್ರವಿದ್ಯಾ ಚಂದ್ರಮಂಡಲ ಮಧ್ಯಕ, ಮನುವಿದ್ಯಾ ಚಂದ್ರವಿದ್ಯಾ ಚಂದ್ರಮಂಡಲ ಮಧ್ಯಕ, ಚಾರು ರೂಪ ಚಾರುಹಾಸ ಚಾರು ಚಂದ್ರ ಕಲಾಧರ. ಇದು ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ಸ್ತುತಿ. ಇಲ್ಲಿ ಗಮನಿಸಿ ನೀವು, ಚಂದ್ರವಿದ್ಯಾ ಅಂತಾರೆ. ಈ ಚಂದ್ರವಿದ್ಯಾ ಅನ್ನೋದು ಚಂದ್ರವಿದ್ಯಾ, ಚಂದ್ರ ನಮಸ್ಕಾರ, ಚಂದ್ರ ಮಂತ್ರ ಇವೆಲ್ಲ ಹೆಚ್ಚು ಬಳಕೆಯಲ್ಲಿ ಇಲ್ಲ. ಸೂರ್ಯ ನಮಸ್ಕಾರ ಇದೆ, ಚಂದ್ರ ನಮಸ್ಕಾರ ಅಷ್ಟಾಗಿ ಬಳಕೆಯಲ್ಲಿ ಕೆಲವು ಸಂಪ್ರದಾಯಗಳಲ್ಲಿ ಮಾತ್ರ ಉಡ್ಕೊಂಡು ಬಂದಿರುವಂಥದ್ದು. ಆದರೆ ಅದಿದೆ. ಈ ಷೋಡಶಿ ಪೂಜಾ ಅಂತ ನಾವು ಏನು ಹೇಳ್ತೀವಿ, ತಾಯಿಯನ್ನ ಲಲಿತಾ ತ್ರಿಪುರ ಸುಂದರಿಯನ್ನ ಷೋಡಶಿ ಅಂತ ಕರಿತೀವಿ. 16 ಕಲೆಗಳಿಂದ ಸಮನ್ವಿತಳಾಗಿರುವಂಥವಳು ಅಂತ. ಅದಕ್ಕೆ ಒಂದೊಂದು ದೇವಿಗೂ ಹೆಸರಿದೆ. ಕಲಾ ಆವಾಹನೆ ಆಗುತ್ತಲ್ಲ ಸೂರ್ಯನಿಂದ ಚಂದ್ರಮಂಡಲಕ್ಕೆ, ಅದಕ್ಕೆ ನೋಡಿ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಷೋಡಶ ಕಲಾನ್ಯಾಸ ಅಂತಲೇ ಕರೀತಾರೆ. ನಾವು ಕರನ್ಯಾಸ ಅಂಗನ್ಯಾಸ ಎಲ್ಲ ಹೇಗಿದೆ ಪೂಜಾ ಸಂಪ್ರದಾಯದಲ್ಲಿ, ಅದೇ ಥರ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ದೇವಿಯನ್ನು ಪೂಜಿಸುವಾಗ ಷೋಡಶ ಕಲಾನ್ಯಾಸ ಅಂತ ಮಾಡ್ಕೊಳ್ತಾರೆ. ಅದು ಅತ್ಯಂತ ಮಹತ್ತರವಾದಂಥದ್ದು, ಮಹಾನ್ಯಾಸ ಅಂತಲೂ ಕರೀತಾರೆ ಅದಕ್ಕೆ. ಅದರಲ್ಲಿ ಈ ಷೋಡಶ ಕಲೆಗಳ ದೇವಿಯರನ್ನು ಹೀಗೆ ಅವರು ನಾಮಾಂಕಿತದಿಂದ ಕರೀತಾರೆ. ಅಮೃತ, ಮಾನದ, ಪೂಷ, ತುಷ್ಟಿ, ಪುಷ್ಟಿ, ರತಿ, ಧೃತಿ, ಶಶಿನಿ, ಚಂದ್ರಿಕಾ, ಕಾಂತಿ, ಜ್ಯೋತ್ಸ್ನ, ಪ್ರೀತಿ, ಅಂಗದ, ಪೂರ್ಣ, ಪೂರ್ಣಾಮೃತ, ಮಹಾನಿತ್ಯ. ಇಷ್ಟು ಒಂದೊಂದು ಕಲೆಗೂ ಒಂದೊಂದು ನಾಮಾಂಕಿತ, ಅದಕ್ಕೊಂದೊಂದು ದೇವಿ ಸ್ವರೂಪನ ಅವರು ಪೂಜಿಸಿ ಆರಾಧಿಸ್ತಾರೆ. ಈ ಶ್ರೀಚಕ್ರದಲ್ಲಿ 16 ದಳಗಳನ್ನು ನಾವು ಕಾಣ್ತೀವಿ. ಅದನ್ನು ಸರ್ವಾಕರ್ಷಣ ದೇವಿಯರ ಸ್ಥಾನ ಅಂತ ಹೇಳ್ತೀವಿ. ತಾಯಿ ಭಗವತಿ ಲಲಿತಾ ದೇವಿಯನ್ನು ಷೋಡಶಿ ಅಂತ ಕರಿತೀವಿ. ಈ ಎಲ್ಲ ನಮಗೆ ಏನು ಒಂದು ವಿನೂತನವಾದಂಥ ಒಂದು ಸ್ಮರಣೆಯನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಈ ಪೂರ್ಣಚಂದ್ರ ಸ್ವರೂಪ ನೋಡಿದಾಗ, ಚಂದ್ರ ಮಂತ್ರ ಅಂತ ಸ್ತುತಿ ಮಾಡುವಾಗ, ಪೂರ್ಣಚಂದ್ರ ಮಧ್ಯಸ್ಥಾಯೈ ಸಪ್ತವರ್ಣ ಸಮನ್ವಿತಾಯೈ ಪ್ರಶಾಂತ ಪ್ರಕಾಶಿನ್ಯೈ ಗಗನಾಂಗಣಗಾಮಿನ್ಯೈ ಭಗವತಿ ಜ್ಯೋತಿಷ್ಮತಿ ಷೋಡಶಿ ದೇವಿಯೈ ನಮೋ ನಮಃ. ಇದು ಚಂದ್ರಮಂಡಲದಲ್ಲಿ ಸದಾಕಾಲ ತನ್ನ ಪ್ರಶಾಂತ ಪ್ರಕಾಶದಿಂದ ಸಪ್ತವರ್ಣ ಸಮನ್ವಿತಳಾಗಿ ಶುಭ್ರ ನೀಲಾಕಾಶದಲ್ಲಿ ಬೆಳಗುವ ತಾಯಿಯ ಈ ಅತ್ಯಂತ ಸುಂದರವಾದಂಥ ಈ ಸ್ತುತಿ ನಮಗೆ ಗುರು ಪೂರ್ಣಿಮೆಯ ಪೂರ್ಣ ಒಂದು ಅರ್ಥವನ್ನು ನಮಗೆ ನೀಡುವಂತಹ ಒಂದು ಮಹತ್ಚಿಂತನೆ. ನಮಗೆ ಚಾಂದೋಕ್ಯ ಉಪನಿಷತ್ತಿನಲ್ಲಿ ಮತ್ತು ಪ್ರಶ್ನೋಪನಿಷತ್ತಿನಲ್ಲಿ ವಿರಾಟ್ ಪುರುಷನ 16 ಲಕ್ಷಣಗಳನ್ನು ಋಷಿಗಳು ವರ್ಣನೆ ಮಾಡ್ತಾರೆ. ಇಡೀ ಲೋಕ ನೀನೆ, ಅದರಲ್ಲಿರುವಂಥ ನಾಮ ರೂಪ ಎಲ್ಲ ನೀನೆ, ಪಂಚಭೂತಗಳು ನೀನೆ, ಅಲ್ಲಿನ ಓಜಸ್ಸು ಸತ್ವ ನೀನೆ, ತಪಸ್ಸು ನೀನೆ, ಇಲ್ಲಿಂದ ಉಗಮಿಸುವಂಥ ಅನ್ನ ನೀನೆ, ವಾಯುವಿನಲ್ಲಿ ಸಂಚಾರ ಆಗ್ತಾ ಇರೋವಂಥ ಪ್ರಾಣ ನೀನೆ, ಮಹಾಮನಸ್ಸು ನೀನೆ, ಮಹಾಬುದ್ಧಿ ನೀನೆ, ಆಮೇಲೆ ಮಹಾಕ್ರಿಯಾಶೀಲತೆಯಿಂದ ಸಂಚಾಲನವಾಗ್ತಾ ಇರುವಂತಹ ಮಹತ್ ಕ್ರಿಯೆ ನೀನೆ, ಎಲ್ಲ ಇಂದ್ರಿಯಗಳ ಒಂದು ಶಕ್ತಿ ಸ್ವರೂಪವಾಗಿ ಹರಿತಾ ಇರೋದು ನೀನೆ ಅಂತ ಹೇಳ್ಬಿಟ್ಟು ಮಹರ್ಷಿಗಳು
16 ರೀತಿಯಲ್ಲಿ 16 ಕಲೆಗಳಲ್ಲಿ ವಿರಾಟ್ ಪುರುಷನ ಸ್ವರೂಪವನ್ನು ಸೂಚಿಸ್ತಾರೆ. ಬರೀ ಚಂದ್ರಮಂಡಲದ ಮಧ್ಯದಲ್ಲಿ ಮಾತ್ರ ಅಂತ ನಾವು ಭಾವಿಸಬಾರ್ದು. ಅದು ಇಡೀ ವಿಶ್ವವನ್ನು ವ್ಯಾಪಿಸಿರುವಂತಹ ಈ ಮಹಾನ್ ಶಕ್ತಿ. ಇದು ನಾವು ಯಾವ ರೀತಿಯಲ್ಲಿ ನಾವು ಇದನ್ನು ತಗೋಬೋದು ಅಂದರೆ, ಗುರು ಪೌರ್ಣಿಮಾ ಅನ್ನೋದನ್ನು ನಾವು ಯಾವ ರೀತಿ ತಗೋಬೋದು ಅಂದರೆ, ಚಂದ್ರಮ ಮನಸ್ಸೋ ಜಾಯತ ಅಂತ ನಾವು ಹೇಳ್ತೀವಿ. ಪೌರ್ಣಮಿಗೂ ನಮಗೂ ಏನು ಸಂಬಂಧ? ಗುರುವಿಗೂ ಆ ಪೌರ್ಣಮಿಯಿಂದ ಬರುವಂಥ ಆ ಸಂಚಲನ ಶಕ್ತಿಗೂ ಏನು ಸಂಬಂಧ? ಆಮೇಲೆ ನಮ್ಮನ್ನು ಆಧ್ಯಾತ್ಮಿಕದ ಹಾದಿಯಲ್ಲಿ, ನಮ್ಮ ಸಾಧನೆಯ ಹಾದಿಯಲ್ಲಿ ಈ ಪೌರ್ಣಮಿ ದಿವಸದ ಗುರುವಿನ ಆರಾಧನೆ ಹೇಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ? ಇದೆಲ್ಲ ನಮಗೆ ಬರುವಂತಹದ್ದು ಪ್ರಶ್ನೆ. ಆದರೆ ಅದನ್ನೆಲ್ಲ ಋಷಿ ದರ್ಶನ ನಮಗೆ ಅದನ್ನು ಬಹಳ ವಿಶದವಾಗಿ ಸ್ಪಷ್ಟವಾಗಿ ಆ ದರ್ಶನ ನಮಗೆ ಕಾಣಿಸುತ್ತೆ. ಭೂಮಿಯಿಂದ ನಮಗೆ ಅನ್ನ ಬೆಳೆಯುತ್ತೆ, ಅಂದರೆ ಆಹಾರ. ಬರೀ ಭತ್ತ ಅನ್ನ ಹಾಗೆ ಅಂದ್ಕೋಬೇಡಿ. ನಾವು ತಗೊಳ್ಳುವಂಥ ಆಹಾರ ವನಸ್ಪತಿ ಇರ್ಬೋದು, ಧಾನ್ಯ ಇರ್ಬೋದು, ಯಾವುದೇ ಭೂಮಿಯಿಂದ ಉತ್ಪನ್ನ ಆಗುತ್ತೆ. ಹಾಗೆ ಉತ್ಪನ್ನವಾದಂತಹ ಅನ್ನನ ನಾವು ಸ್ವೀಕರಿಸಿದಾಗ, ಇದನ್ನು ಋಷಿ ಹೇಳ್ತಾರೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ, ನಾವು ತಗೊಂಡ ಆಹಾರ ಸ್ಥೂಲ ರೂಪದಲ್ಲಿ ನಮ್ಮ ಶರೀರದಲ್ಲಿ ಮಾಂಸವಾಗಿ ಪರಿವರ್ತಿತವಾಗಿ ಸೂಕ್ಷ್ಮ ರೂಪ ಮನಸ್ಸಾಗತ್ತೆ. ಜಲ ವಾಟರ್ ಎಲಿಮೆಂಟ್ ಈಸ್ ದ ಸಿಂಬಾಲಿಕ್ ಫಾರ್ಮ್ ಆಫ್ ಚಂದ್ರ. ಅವನು ವಾಟರ್ ಎಲಿಮೆಂಟ್ ಅಂದರೆ ಚಂದ್ರನ ನಾವು ಪ್ರಧಾನವಾಗಿ ಇಟ್ಕೊಳ್ತೀವಿ. ಆ ಜಲದಿಂದ ನಮಗೆ ರುಧಿರ ಸ್ಥೂಲ ರೂಪ, ಪ್ರಾಣ ಸೂಕ್ಷ್ಮ ರೂಪ. ಇದು ಅತ್ಯಂತ ಸೂಕ್ಷ್ಮ ಸತ್ಯ. ಆಮೇಲೆ ತೇಜಸ್ಸು, ಅದು ಸ್ಥೂಲ ರೂಪ ಅಸ್ಥಿ, ಸೂಕ್ಷ್ಮ ರೂಪ ವಾಕ್. ಅಲ್ಲಿಗೇನು ನಾವು ಯೋಚಿಸ್ತೀವಲ್ಲ ಮನಸ್ಸು, ಆ ಯೋಚಿಸುವ ಥಾಟ್ಸ್ ಅಂತ ನಾವು ಹೇಳ್ತೀವಲ್ಲ, ಆಲ್ವೇಸ್ ವಿ ಆರ್ ಕ್ಯಾಪ್ಚರ್ಡ್ ಬೈ ದ ವೆದರ್ ವಿ ಲೈಕ್ ಇಟ್ ಆರ್ ನಾಟ್. ಬೇಕಾದಷ್ಟು ಭಾವಗಳ ಒಂದು ಸಂತೆ ನಡೀತಾ ಇರ್ತ ಮನಸ್ಸಿನಲ್ಲಿ. ಆ ಭಾವದ ಒಂದು ಏನೇನೋ ನಡೀತಾ ಇರುತ್ತೆ ಸಂಚಲನ, ಅದಕ್ಕೆ ಮೂಲ ಆಹಾರ ಪ್ರಾಣ ಸೂಕ್ಷ್ಮ. ಆ ಪ್ರಾಣ ಅನ್ನೋದು ಎಷ್ಟು ಚೆನ್ನಾಗಿ ಚಾಂದೋಗ್ಯ ಉಪನಿಷತ್ತಿನ ಋಷಿ ತಿಳಿಸ್ತಾರೆ ಅಂದರೆ, ಮನಃ ದಿಶಂ ಪತಿತ್ವ ಅನ್ಯತ್ರ ಆಯತನಂ ಅಲಬ್ಧ್ವ. ಒಂದು ಪಕ್ಷಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಸಾಗರದಲ್ಲಿ ಎಲ್ಲೋ ಕೂತ್ಕೊಳ್ಳೋಕ್ಕೆ ಜಾಗ ಇದೆ, ಹಾರಿ 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 ಮತ್ತೆ ಆ ಒಂದು ಹಡಗಿನ ಸ್ತಂಭದ ಮೇಲೆ, ಸ್ಟೀಮರ್ನ ಸ್ತಂಭದ ಮೇಲೆ ಬಂದು ಕೂತ್ಕೊಂಡು ಹೇಗೆ ಅದು ಹಾರೋದು ಮತ್ತೆ ಬರೋದು ಮಾಡುತ್ತೋ, ಹಾಗೇನೆ ನಮ್ಮ ಮನಸ್ಸು ಪ್ರಾಣದ ಆಧಾರದಿಂದ ಅದನ್ನು ಹೀರ್ಕೊಂಡು, ಆ ಶಕ್ತಿನ ಹೀರ್ಕೊಂಡು ಎಲ್ಲ ಕಡೆ ತನ್ನ ಭಾವನೆಗಳ ಸಂತೆ ಮಾಡಿ ಮತ್ತೆ ಅಲ್ಲಿಗೆ ಬರುತ್ತೆ. ಪ್ರಾಣಂ ಏವ ಉಪಾಶ್ರಯತೆ, ಪ್ರಾಣವನ್ನೇ ಆಶ್ರಯಿಸುತ್ತೆ. ಇದು ನಾವು ಆಲೋಚನೆ ಮಾಡುವಾಗೆಲ್ಲ ಗಮನಿಸಬೇಕಾದಂಥ ಅತ್ಯಂತ ಸೂಕ್ಷ್ಮ ಸತ್ಯ, ಮಹತ್ವದ ಸತ್ಯ, ಗುರು ಪೂರ್ಣಿಮೆಗೆ ತುಂಬ ಅವಶ್ಯಕವಾದಂಥ ಸತ್ಯ. ಪ್ರಾಣಬಂಧನಂ ಹಿ ಮನಃ, ಮನಸ್ಸು ಪ್ರಾಣಬಂಧಿತ. ಈ ಪ್ರಾಣ ಅನ್ನೋದು ಜಲದಿಂದ ಉತ್ಪನ್ನ ಆಗುವಂಥದ್ದು. ಜಲ ಚಂದ್ರಮಂಡಲದ ಚಾಂದ್ರ ಶಕ್ತಿಯಿಂದ ಉತ್ಪನ್ನ ಆಗುವಂಥದ್ದು. ಸೊ ಆದ್ದರಿಂದ ಚಾಂದ್ರ ಶಕ್ತಿಯೇ ಪ್ರಾಣಶಕ್ತಿ, ಪ್ರಾಣಶಕ್ತಿಯೇ ಮನಃಶಕ್ತಿ, ಮನೋಬಲ. ಆದ್ದರಿಂದ ನಾವು ಈ ಗುರು ಪೌರ್ಣಿಮೆಯ ಸಂದರ್ಭದಲ್ಲಿ ಯಾಕೆ ನಾವು ಪೌರ್ಣಮಿಯಲ್ಲಿ ಪೌರ್ಣಮಿಯ ದಿನ ಗುರುವಿನ ಆರಾಧನೆ ಮಾಡ್ತೀವಿ ಅಂದರೆ, ಚಂದ್ರಮಂಡಲವೇ ಗುರುಮಂಡಲ. ಯಾವಾಗ ಈ ರೀತಿ ಚಂದ್ರಮಂಡಲನೇ ಗುರುಮಂಡಲವಾಗಿ ನಾವು ಆರಾಧಿಸ್ತೀವಿ, ಆ ಚಂದ್ರಮಂಡಲದಲ್ಲಿರುವಂತಹ ಚಾಂದ್ರ ಶಕ್ತಿಯೇ ನಮ್ಮ ಪ್ರಾಣಶಕ್ತಿಯನ್ನು ಪೋಷಿಸಿ ಅದನ್ನು
ಆಧ್ಯಾತ್ಮದ ಸಾಧನೆಯ ಹಾದಿಯ ಕಡೆಗೆ ಆ ಉದ್ದೀಪನಗೊಳಿಸುತ್ತೆ. ಅದರಿಂದ ಪ್ರಾಣಶಕ್ತಿ ಯಾವಾಗ ಅದು ಸರಿಯಾದ ರೀತಿಯಲ್ಲಿ ಸಂಚಲನ ಆಗುತ್ತೆ, ಮನೋಶಕ್ತಿಯೂ ಅದೇ ರೀತಿಯಲ್ಲಿ ಸರಿಯಾದ ರೀತಿ ಸಂಚಲನ ಆಗುತ್ತೆ. ಅದರಿಂದ ಚಂದ್ರಮಂಡಲದ ಚಾಂದ್ರಶಕ್ತಿಯಿಂದ ಪ್ರಾಣಶಕ್ತಿ, ಪ್ರಾಣಶಕ್ತಿಯಿಂದ ಮನೋಶಕ್ತಿ. ಈ ಮನಸ್ಸು ಯಾವಾಗ ಶಕ್ತಿಯುತವಾಗಿ ಅಧ್ಯಾತ್ಮದ ಉದ್ದೀಪನ ಪಡೆಯುತ್ತೆ, ಆಗ ನಮ್ಮ ಸಾಧನೆಯ ಹಾದಿಯಲ್ಲಿ ಒಂದು ರೀತಿಯ ಮಹತ್ತರವಾದಂಥ ಗುರು ಕೃಪೆಯ ಕೃಪಾ ವರ್ಷ ಆದಾಗೆ, ಅಮೃತ ವರ್ಷ ಆದಾಗೆ. ಆದ್ದರಿಂದ ನಮ್ಮಲ್ಲಿನ ಈ 16 ದೋಷಗಳೇನೇನಿದೆ, ಜೀವಾತ್ಮ ಇದೆ, ಇಲ್ಲಿ ಮನಸ್ಸಿದೆ, ಬುದ್ಧಿ, ಚಿತ್ತ, ಅಹಂಕಾರ ಇದೆ, ಪಂಚತನ್ಮಾತ್ರಗಳ ಸೆಳೆತ ಇದೆ, ಅರಿಷಡ್ ವರ್ಗಗಳ ಸೆಳೆತ ಇದೆ. ಈ ಎಲ್ಲ 16 ಪ್ರಾಪಂಚಿಕತೆಯ ಸೆಳೆತಕ್ಕೆ ಒಳಗಾದಂಥ ಈ ಒಂದು ದೋಷಗಳನ್ನು ಗುಣವಾಗಿ ಪರಿವರ್ತಿಸಿ ಜೀವಾತ್ಮನನ್ನು ಪರಮಾತ್ಮನಲ್ಲಿಗೆ ವಿಲೀನಗೊಳಿಸಿ ಮನಸ್ಸನ್ನು ಮಹಾಮನಸ್ಸಾಗಿ, ಬುದ್ಧಿಯನ್ನು ಸದ್ಬುದ್ಧಿಯಾಗಿ, ಚಿತ್ತವನ್ನು ಶುದ್ಧ ಚಿತ್ತವಾಗಿ, ಅಹಂಕಾರವನ್ನು ಸಮರ್ಪಣವಾಗಿ, ಪಂಚತನ್ಮಾತ್ರಗಳನ್ನು ಪಂಚೋಪಚಾರ ಸಾಧನವಾಗಿ, ಅರಿಷಡ್ ವರ್ಗಗಳ ಆಸುರಿ ಸಂಪತ್ತನ್ನು ದೈವಿ ಸಂಪತ್ತಾಗಿ ಪರಿವರ್ತಿಸುವುದೇ ಗುರುಪೌರ್ಣಿಮೆಯ ಗುರುಕೃಪಾ ವರ್ಷದ ಅತ್ಯಂತ ಮಹತ್ತರವಾದಂಥ ಸತ್ಯ. ಆದ್ದರಿಂದ ಈ ಪವಿತ್ರವಾದ ಅತ್ಯಂತ ಮಹತ್ತರವಾದಂಥ ಈ ಗುರುಪೌರ್ಣಿಮೆಯ ದಿವಸ ನಮಗೆ ಎಲ್ಲ ರೀತಿಯಲ್ಲೂ ಆ ಗುರುಕೃಪೆಯ ಕೃಪಾ ವರ್ಷ ಚಂದ್ರಮಂಡಲದ ಮೂಲಕ ನಮಗೆ ಪ್ರಾಪ್ತವಾಗಿ ನಮಗೆ ಆತ್ಮೋನ್ನತಿಯನ್ನು, ಆತ್ಮೋದ್ದೀಪನವನ್ನು ಅನುಗ್ರಹಿಸಲಿ ಅಂತ ಹೇಳಿ ಶ್ರೀ ಗುರು ಚರಣದಲ್ಲಿ ಪ್ರಾರ್ಥಿಸೋದೇ ನಮ್ಮೆಲ್ಲರ ಆದ್ಯಾರಾಧನೆ. ಅಂತರಂಗದ ತೆರೆಯ ತೆರೆದು ಬೆಳಕ ತೋರು ಗುರುವೇ, 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 ಗುರುವೇ. ಸುತ್ತಮುತ್ತಲು ಕತ್ತಲಾವರಿಸಿ ಭೀತಿ ತುಂಬಿಹುದೆದೆಯೊಳಗೆ ನಿನ್ನ ಮಮತೆಯ ಹಣತೆಯನು ಬೆಳಗುವ ಗುರುವೇ, 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 ಗುರುವೇ. ಅಂತರಂಗದ ತೆರೆಯ ತೆರೆದು ಬೆಳಕ ತೋರು ಗುರುವೇ. ಜನುಮ ಜನುಮದ ಕೊಳೆಯ ತೊಳೆದು ತೊಳಲಿ ಬಳಲಿದೆನೋ ಬರಿದೆ ನಿನ್ನ ಕರುಣೆಯ ಹರಿಸಿ ಹರಸುಬಾ ಗುರುವೇ, 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 ಗುರುವೇ. ಅಂತರಂಗದ ತೆರೆಯ ತೆರೆದು ಬೆಳಕ ತೋರು ಗುರುವೇ. ನಿನೆ ಕೈ ಹಿಡಿದಿರಲು ದಾರಿ ದೂರವಾದರೇನು, ಕಲ್ಲು ಮುಳ್ಳು ಇದ್ದರೇನು, ನೆಡೆವೆ ನಾನು ಚಿಂತೆಯೇನು. ಗುರುವೇ, ಗುರುವೇ, ಗುರುವೇ. ಅಂತರಂಗದ ತೆರೆಯ ತೆರೆದು ಬೆಳಕ ತೋರು ಗುರುವೇ. ಎಲ್ರಿಗೂ ನಮಸ್ಕಾರ.